Hello students, today we will be discussing letter writing. Here you can see the format of the letter. First we will be writing from. From will always be XXX, XXX, that is your name, and YYY is your address. Leave one line and then you have to write the date. Date will be given in the question. You have to write the same date that is in the question, and again leave one line and then write to. To address will also be given in the question. To, after to, in right below O, write the. O ಇನ ಕೆಳಗೆ ನೇರವಾಗಿ ದ ಬರಿಬೇಕು. ದ ಅಂತ ಹೇಳೋದು ಒಂದು ಪೊಸಿಷನ್ಗೆ ಯೂಸ್ ಮಾಡುವಂಥ ಆರ್ಟಿಕಲ್. ಸೊ ಸೆಕ್ರೆಟ್ರಿನೋ ಮ್ಯಾನೇಜರೋ ಏನೋ ಕ್ವೆಶ್ಚನ್ನಲ್ಲಿ ಇರುತ್ತೆ. ಸೊ ಅದನ್ನು ಬರೆಯೋಕ್ಕಿಂತ ಮುಂಚೆ, ಫಾರ್ ಎಕ್ಸಾಂಪಲ್ ಮ್ಯಾನೇಜರ್ ಇರ್ತಿತ್ತು, ರೈಟ್ ಎಲ್ ಅಪ್ಲಿಕೇಶನ್ ಅಪ್ಲೈ ಟು ದ ಮ್ಯಾನೇಜರ್ ಸೊ ಆ್ಯಂಡ್ ಸೊ ಕಂಪನಿ ಮೈಸೂರು ಅಂತ ಇದ್ದರೆ ಆಗ ದ ಮ್ಯಾನೇಜರ್. ವೆನ್ ಯು ಆರ್ ಅಪ್ಲೈಯಿಂಗ್ ದೇರ್ ವಿಲ್ ಬಿ ದ ಪೊಸಿಷನ್, ನಾಟ್ ದ ನೇಮ್ ಆಫ್ ದ ಪರ್ಸನ್, ಹೆಸರು ಇರೋದಿಲ್ಲ. ಹಾಗಾಗಿ ದ ಅನ್ನೋದನ್ನು ಬರಿಬೇಕು. ಇಫ್ ಯು ಡೋಂಟ್ ರೈಟ್ ದಿಸ್ ವರ್ಡ್ ದ, ಮಾರ್ಕ್ಸ್ ವಿಲ್ ಬಿ ಟೇಕನ್. ಸೊ ದ ಬರೆಯೋದು ಇಂಪಾರ್ಟೆಂಟ್. ಆಮೇಲೆ ಲೆಟರಲ್ಲಿ ಅಡ್ರೆಸ್ ಹೇಗೆ ಬರಿತೀರಾ ಅಂತ ಗೊತ್ತಿದೆ. ಉದ್ದಕ್ಕೆ ಒಂದೇ ಲೈನಲ್ಲಿ ಮುಗಿಸೋದಲ್ಲ, ಒಂದ್ರ ಕೆಳಗೊಂದು ಬರಿಬೇಕು. ಆಫ್ಟರ್ ದ್ಯಾಟ್ ಟು ಅಡ್ರೆಸ್ ಬರೆದ್ಮೇಲೆ ಒಂದು ಲೈನನ್ನು ಬಿಟ್ಟು ರೆಸ್ಪೆಕ್ಟೆಡ್ ಸರ್. ಮುಂಚೆಲ್ಲ ಡಿಯರ್ ಸರ್ ಹೇಳ್ತಾ ಇತ್ತು, ಆ ಡಿಯರ್ದು ಸ್ಪೆಲ್ಲಿಂಗ್ನ ನೀವು ಕುಲ್ಗೆಡ್ಸಿಡ್ತೀರಾ ಅಂತ ಹೇಳಿ ಈಗ ರೆಸ್ಪೆಕ್ಟೆಡ್ ಸರ್ ಅನ್ನೋದನ್ನೇ ಬರೀರಿ. ಸ್ಪೆಲ್ಲಿಂಗ್ನ ಪ್ರಾಕ್ಟೀಸ್ ಮಾಡಿ ರೈಟ್ ದ ರೆಸ್ಪೆಕ್ಟೆಡ್ ಸರ್. ಆಮೇಲೆ ಒಂದು ಲೈನ್ ಬಿಡಬೇಕು. ಯು ಹ್ಯಾವ್ ಟು ಈ ಸೆಂಟರಲ್ಲಿ ಬರೋ ಹಾಗೆ ಪ್ಲ್ಯಾನ್ ಮಾಡಿ. ಪೇಜಿನ ಸೆಂಟರಲ್ಲಿ ರೈಟ್ ಸಬ್ಜೆಕ್ಟ್. SUB ಅಂತ ಬರೆದ್ರೆ ಸಾಕು, ಪೂರ್ತಿ ಬರಿಬೇಕಾಗಿಲ್ಲ. ಸಬ್ಜೆಕ್ಟ್ ಅನ್ನೋದು ಹಿಸ್ಟ್ರಿ ಎಕನಾಮಿಕ್ಸ್ ಅಂತಲ್ಲ, ಲೆಟರ್ ಯಾಕೆ ಬರಿತಿದ್ದೀರಿ ಅನ್ನೋದು ಸೂಕ್ಷ್ಮವಾಗಿ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ. ಸೊ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅನ್ನೋದು ಕಾಮನ್ ಇರುತ್ತೆ. ಸಬ್ಜೆಕ್ಟ್ ಏನು, ಯು ಆರ್ ರೈಟಿಂಗ್ ಎನ್ ಅಪ್ಲಿಕೇಶನ್. ಯಾವುದೋ ಒಂದು ಪೋಸ್ಟಿಗೆ ಕಾಲ್ ಫಾರ್ ಮಾಡಿದ್ದಾರೆ, ಮ್ಯಾನೇಜರ್ಗೋ ಡ್ರೈವರ್ಗೋ ಟೀಚರ್ಗೋ. ಸೊ ಆ ಪೋಸ್ಟಿಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ, ಕೆಲಸಕ್ಕೆ ಅರ್ಜಿ ಹಾಕ್ತಾ ಇದ್ದೀರಾ. ಸೊ ಹಾಗಾಗಿ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂತ ಬರೆದು ಕ್ವೆಶ್ಚನಲ್ಲಿ ಇರುತ್ತೆ ಯಾವ ಪೋಸ್ಟಿಗೆ ವೇಕೆನ್ಸಿ ಇದೆ ಅಂತ. ಅದನ್ನು ನೀವು ಕ್ವೆಶ್ಚನ್ ನೋಡ್ಕೊಂಡು ಬರೆದ್ರೆ ಆಯಿತು. ಆಮೇಲೆ ಲೈನ್ ಬಿಡಬಾರ್ದು, ರೆಫರೆನ್ಸ್ ಬರಿಬೇಕು. ದೀಸ್ ಟು ಆರ್ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ರೈಟ್ ಇಟ್. ಇದರಲ್ಲಿ ಯಾವುದಾದ್ರು ಒಂದು ಮಿಸ್ ಆದರೂ 1 ಮಾರ್ಕ್ ಕಟ್ ಆಗುತ್ತೆ. ಸೊ ರೆಫರೆನ್ಸ್ಗೆ REF ಬರೆದ್ರೆ ಸಾಕು. ಅಡ್ವರ್ಟೈಸ್ಮೆಂಟ್ ಅಪಿಯರ್ಡ್ ಇನ್, ಇದು ಕಾಮನ್, ಎಲ್ಲ ಲೆಟರ್ಗೂ ಬರಿಬೋದು. ಅಡ್ವರ್ಟೈಸ್ಮೆಂಟ್ ಅಪಿಯರ್ಡ್ ಇನ್, ಪೇಪರ್ ಹೆಸರಿರುತ್ತೆ. ಡೆಕ್ಕನ್ ಹೆರಾಲ್ಡ್, ವಿಜಯ್ ಕರ್ನಾಟಕ, ವಿಜಯವಾಣಿ ಅಂತೆಲ್ಲ ಪೇಪರ್ ಹೆಸರಿರುತ್ತೆ. ಆ ಪೇಪರ್ ಹೆಸರನ್ನು ಕ್ವೆಶ್ಚನಲ್ಲಿ ಸ್ಪೆಲ್ಲಿಂಗ್ ನೋಡಿಕೊಂಡು ನೀಟಾಗಿ ಬರೆಯೋದು. ಡೇಟೆಡ್, ಯಾವ ದಿನಾಂಕದ ಪೇಪರ್ ಅಂತ ಬರಿಬೇಕು. ಆಮೇಲೆ ಆ ಡೇಟನ್ನು ಬರೆದು ಇಲ್ಲಿಗೆ ನಿಲ್ಲಿಸೋದು. ಇಷ್ಟು ಬರೆದು ಯು ಹ್ಯಾವ್ ಟು ಲೀವ್ ಒನ್ ಲೈನ್. ಇಲ್ಲೇ ಪಕ್ಕದಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋದಲ್ಲ, ಲೀವ್ ಒನ್ ಲೈನ್. ಆಮೇಲೆ ದಿಸ್ ಈಸ್ ದ ಬಾಡಿ ಆಫ್ ದ ಲೆಟರ್. ಪೂರ್ತಿ ಡೀಟೇಲ್ಸ್ ಬರಿಬೇಕು. ಎಲ್ಲಿ ಗೊತ್ತಾಯಿತು ನಿಮಗೆ ವೇಕೆನ್ಸಿ ಇದೆ ಅಂತ, ನಿಮ್ಮದು ಕ್ವಾಲಿಫಿಕೇಷನ್ ಏನು, ನಿಮ್ಮ ಪರ್ಸ್ನಾಲಿಟಿ ಏನು, ಎಲ್ಲದನ್ನು ಒಂದೊಂದು ಲೈನಲ್ಲಿ ಬರೆಯುವಂಥದ್ದು. ಕಾಮನ್ ಆಗಿ ಒಂದು ಪ್ಯಾರಾಗ್ರಾಫ್ ಕೊಡ್ತೀನಿ, ಅದನ್ನು ದಯವಿಟ್ಟು ಬರೆದು ಪ್ರಾಕ್ಟೀಸ್ ಮಾಡಿ ಆಮೇಲೆ ಬರಿ. ಪೂರ್ತಿ ಬಾಡಿ ಆಫ್ ದ ಲೆಟರ್ ಬರೆದ್ಮೇಲೆ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ನೀವು ನೋಡಿದ್ದೀರಾ ಇಲ್ಲಿ ಫ್ರಮ್, ಡೇಟ್, ಟು, ರೆಸ್ಪೆಕ್ಟೆಡ್ ಸರ್, ಆಮೇಲೆ ಥ್ಯಾಂಕ್ ಯು. ಇದೆಲ್ಲ ನೇರವಾಗಿ ಒಂದೇ ಕಡೆಗೆ ಬರಬೇಕು. ನಿಮ್ಮ ಎಡಭಾಗದಲ್ಲೇ, ಒಂದು ಎಡದಲ್ಲಿ ಒಂದು ಬಲದಲ್ಲಿ ಎಲ್ಲ ಬರೆಯೋ ಹಾಗಿಲ್ಲ. ಇಂಗ್ಲೀಷ್ನಲ್ಲಿ ನೇರವಾಗಿ ಒಂದೇ ಫಾರ್ಮ್ಯಾಟಲ್ಲಿ ಬರೆಯೋದು. ಥ್ಯಾಂಕ್ ಯು ಬರೀರಿ. ಮುಂಚೆ ಥ್ಯಾಂಕ್ ಜೊತೆ ING ಸೇರಿಸ್ತಾ ಇತ್ತು, ಈಗ ಕಂಟಿನ್ಯೂ ಫಾರ್ಮ್ನ ಥ್ಯಾಂಕಲ್ಲಿ ಯೂಸ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಅದನ್ನು ತೆಗೆದು ಬಿಟ್ಟಿದ್ದಾರೆ. ಸೊ ಬರೀ ಥ್ಯಾಂಕ್ ಯು. ಸ್ಪೆಲ್ಲಿಂಗ್ ನೋಡ್ಕೊಂಡು ಬರೀರಿ, THANK. ಇದನ್ನು ನೀವು ಯೂಶಲ್ ಆಗಿ ಇದನ್ನು ಮಾಡಿಬಿಡ್ತೀರಾ ಟ್ಯಾಂಕ್ ಅಂತ. ಟ್ಯಾಂಕ್ ಕಟ್ಟೋ ಹಾಗಿಲ್ಲ, ಥ್ಯಾಂಕ್ ಅಂತ ಬರೆದ್ರೆ ಸರಿ. ಆಮೇಲೆ ಯುವರ್ಸ್ ಫೇತ್ಫುಲಿ, YOURS. ನೀವೆಲ್ಲ ಏನು ಮಾಡ್ತೀರಾ ಯೂಶಲ್ ಆಗಿ ಅಂತ ಹೇಳಿದ್ರೆ, ಯುವರ್ಸ್ ಅನ್ನೋದನ್ನು ಬರೀವಾಗ ಅಪಾಸ್ಟ್ರಫಿ S ಯೂಸ್ ಮಾಡ್ತೀರಾ. YOUR ಆಮೇಲೆ ಅಪಾಸ್ಟ್ರಫಿ S. ಈ ಅಪಾಸ್ಟ್ರಫಿ ಬರೆದ್ರೆ ನಿಮ್ಮನ್ನು ನೀವು ಆಳಾಗಿ ತೋರಿಸ್ಕೊಳ್ತಾ ಇದ್ದೀರಾ ಅಂತ ಅರ್ಥ, ಮಾರ್ಕೊಂಡಿದ್ದೀರಾ ಅಂತ ಅರ್ಥ. ಸೊ ಡೋಂಟ್ ರೈಟ್ ಅಪಾಸ್ಟ್ರಫಿ S. ಕಂಟಿನ್ಯೂಸ್ ಆಗಿ YOURS ಅಂತ ಬರೆದು ಫೇತ್ಫುಲಿ. ಸೊ ಇಲ್ಲಿ ನೀವು ರೆಸ್ಪೆಕ್ಟೆಡ್, ಫೇತ್ಫುಲಿ, ಥ್ಯಾಂಕ್
ಈ 3 ಸ್ಪೆಲ್ಲಿಂಗನ್ನು ಕಲ್ತ್ಬಿಟ್ರೆ ಸಾಕು. ಇನ್ನು ಉಳಿದಿದ್ದನ್ನೆಲ್ಲ ನೀವು ಕ್ವೆಶ್ಚನ್ ಪೇಪರಿಂದನೇ ಕಾಪಿ ಮಾಡ್ಬೋದು. ಇದು ಫಾರ್ಮ್ಯಾಟ್. ಈಗ ಇನ್ನೊಂದು ಕ್ವೆಶ್ಚನನ್ನು ನೋಡೋಣ. ಕ್ವೆಶ್ಚನನ್ನು ನೋಡಿ ಈ ಕ್ವೆಶ್ಚನ್ಗೆ ಹೇಗೆ ಲೆಟರ್ ಬರೆಯೋದು ಅಂತ ನೋಡಿ. ಇದೇ ಥರ ಇರುತ್ತೆ ನಿಮಗೆ ಫೈನಲ್ ಎಕ್ಸಾಮ್ನಲ್ಲಿ ಬರುವಂಥ ಕ್ವೆಶ್ಚನ್. ರೈಟ್ ಎ ಲೆಟರ್ ಆಫ್ ಅಪ್ಲಿಕೇಶನ್ ಇದೆ ಇಲ್ಲಿ. ಇನ್ ರೆಸ್ಪಾನ್ಸ್ ಟು ದ ಫಾಲೋಯಿಂಗ್ ಅಡ್ವರ್ಟೈಸ್ಮೆಂಟ್ ಸ್ಪೆಲ್ಲಿಂಗ್ ಇದೆ ಇಲ್ಲಿ. ವಿಚ್ ಅಪಿಯರ್ಡ್ ಇನ್ ದ ಟೈಮ್ಸ್ ಆಫ್ ಇಂಡಿಯಾ. ಪೇಪರ್ ಹೆಸರು ಇದು ಇನ್ವರ್ಟೆಡ್ ಕಾಮದೊಳಗೆ ಕೊಟ್ಟಿರ್ತಾರೆ. ಡೇಟ್ ಕೊಟ್ಟಿದ್ದಾರೆ. ವಾಂಟೆಡ್ ಅಂತ ಇರುತ್ತೆ. ವಾಂಟೆಡ್ ಅಥವಾ ರಿಕ್ವೈರ್ಡ್ ಅಂತ ಇರುತ್ತೆ. ವೇಕೆನ್ಸಿ 3 ಪದಗಳಿರುತ್ತೆ. ವಾಂಟೆಡ್, ರಿಕ್ವೈರ್ಡ್, ವೇಕೆನ್ಸಿ. ಇಲ್ಲಿ ಕೇಳಿರೋದೇನು? ಜೂನಿಯರ್ ಅಸಿಸ್ಟೆಂಟ್ಸ್. ಸೊ ನೀವು ಅಪ್ಲೈ ಮಾಡ್ತಾ ಇರೋದು ಜೂನಿಯರ್ ಅಸಿಸ್ಟೆಂಟ್ಸ್ನ ಪೋಸ್ಟಿಗೆ. ಕ್ವಾಲಿಫಿಕೇಷನ್ ಏನು ಕೇಳಿದರೆ? PUC ವಿತ್ ಫಸ್ಟ್ ಕ್ಲಾಸ್, ಕಂಪ್ಯೂಟರ್ ನಾಲೆಜ್, ಫ್ಲೂಯೆನ್ಸಿ ಇನ್ ಕನ್ನಡ, ಇಂಗ್ಲೀಷ್, ಹಿಂದಿ, ಎಕ್ಸ್ಪೀರಿಯನ್ಸ್ ಪ್ರಿಫರ್ಡ್. ಇದಿಷ್ಟನ್ನು ನೀವು ವಾಕ್ಯಗಳನ್ನಾಗಿ ಮಾಡಿ ಬಾಡಿ ಆಫ್ ದ ಲೆಟರಲ್ಲಿ ತೋರಿಸ್ಬೇಕು. ಅಪ್ಲೈ ಟು ಅಂತ ಇದೆ. ಇದು ಟು ಅಡ್ರೆಸ್. ಪಬ್ಲಿಕ್ ರಿಲೇಷನ್ ಆಫೀಸರ್, ಇಂಟರ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್, 567 ಸಾಯಿ ಟವರ್ಸ್, ಚಾಮರಾಜಪೇಟ್, ಬೆಂಗಳೂರು. ಇದಿಷ್ಟು ಸಹ ಟು ಅಡ್ರೆಸ್. ಇಷ್ಟನ್ನು ಸಹ ನೀವು ಲೆಟರ್ನಲ್ಲಿ ಬರಿಬೇಕು. ತುಂಬ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಬೇಕಾಗಿರೋದು, ರೈಟ್ XXX ಫಾರ್ ನೇಮ್ ಆ್ಯಂಡ್ YYY ಫಾರ್ ಅಡ್ರೆಸ್. ಇದನ್ನು ಬಿಟ್ಟು ಇನ್ಯಾವುದನ್ನು ಬರೆಯೋ ಹಾಗಿಲ್ಲ ನೀವು. ನಿಮ್ಮ ಹೆಸರು XXX, ಅಡ್ರೆಸ್ YYY. ಸೊ ಲೆಟರಲ್ಲೂ ಸಹ ಮತ್ತು ಬಯೋಡೇಟಾ ಬರಿಬೇಕು. ಅದರಲ್ಲೂ ಸಹ ನಿಮ್ಮ ಹೆಸರು ಇದೇ ಆಗಿರುತ್ತೆ, ಅಡ್ರೆಸ್ ಇದೇ ಆಗಿರುತ್ತೆ. ನೀವು ಬೇರೆ ಹೆಸರಾಗಲಿ ಇದಾಗಲಿ ಬರೆದ್ರೆ ಮಾರ್ಕ್ಸ್ ಕಟ್ ಆಗುತ್ತೆ. ಸೊ ಇದೊಂದು ಎಕ್ಸಾಂಪಲ್. ಫ್ರಮ್ XXYY ಬರೆದ್ರಿ. ಡೇಟ್ ಕ್ವೆಶ್ಚನ್ ಪೇಪರ್ನಲ್ಲಿ ಕೊಟ್ಟಿದ್ದಂತಹ ಡೇಟನ್ನೇ ಬರೀತೀರಾ. ಟು ನೋಡಿ, ಪಬ್ಲಿಕ್ ರಿಲೇಷನ್ಸ್ ಆಫೀಸರ್, ಇಂಟರ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್, 567 ಸಾಯಿ ಟವರ್ಸ್. 1 by 1 ಎಲ್ಲದನ್ನು ಒಂದೇ ಲೈನಲ್ಲಿ 2 ಲೈನಲ್ಲಿ ತುಂಬಿಸ್ಬಿಡಬಾರ್ದು. ನೀಟಾಗಿ ಅಡ್ರೆಸ್ ಕಾಣಿಸೋ ಹಾಗೆ ಬರೆಯೋದು. ಆಮೇಲೆ ರೆಸ್ಪೆಕ್ಟೆಡ್ ಸರ್ ಅಂತ ಬರೆಯೋದು. ದೆನ್ ಸಬ್ಜೆಕ್ಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್. ಕ್ವೆಶ್ಚನಲ್ಲಿ ಜೂನಿಯರ್ ಅಸಿಸ್ಟೆಂಟ್ಸ್ ಅಂತ ಇತ್ತು. ಸೊ ಪೋಸ್ಟ್ ಆಫ್ ಕಾಮನ್ ಎಲ್ಲ ಲೆಟರಲ್ಲೂ ಇದನ್ನೇ ಬರೀತೀರಾ. ಪೋಸ್ಟ್ ಮಾತ್ರ ಕ್ವೆಶ್ಚನ್ ಅಂತ ನೋಡಿಕೊಂಡು ಬರಿಬೇಕು. ಆಮೇಲೆ ರೆಫರೆನ್ಸ್ ಅಡ್ವರ್ಟೈಸ್ಮೆಂಟ್ ಅಪಿಯರ್ಡ್ ಇನ್. ಪೇಪರ್ ಹೆಸರಿದ್ದು ಟೈಮ್ಸ್ ಆಫ್ ಇಂಡಿಯಾ, ಅದನ್ನೇ ಬರೆಯೋದು. ಡೇಟೆಡ್ 23rd ಮಾರ್ಚ್. ಸೊ ಯಾವ ಡೇಟಿಂದ ಇರುತ್ತೋ ಅದೇ ಇಲ್ಲೂ ಸಹ ಬರೀತೀರ. ಆಮೇಲೆ ಬಾಡಿ ಆಫ್ ದ ಲೆಟರ್, ಇದಿಷ್ಟು ಸಹ ಎಲ್ಲ ಲೆಟರ್ಸ್ಗೂ ಕಾಮನ್ ಆಗಿ ಬರಿಬೋದು. ಕೆಲವುದು ವರ್ಡ್ಸ್ಗಳನ್ನ ಮಾತ್ರ ಚೇಂಜ್ ಮಾಡಬೇಕು. ಅದು ಪೇಪರ್ ಹೆಸರು, ಡೇಟು, ಆಮೇಲೆ ಪೋಸ್ಟ್. ಇನ್ನು ಉಳಿದಿದ್ದೆಲ್ಲದೂ ಸಹ ಸೇಮ್ ಬರಿಬೋದು. ಕ್ವಾಲಿಫಿಕೇಷನ್ 4 ಪದಗಳನ್ನ ಚೇಂಜ್ ಮಾಡಿ ಉಳಿದಿದ್ದನ್ನೆಲ್ಲ ಸೇಮ್ ಡಿಟ್ಟೋ ಎಲ್ಲ ಲೆಟರ್ಗೂ ಯಾವುದೇ ಪೋಸ್ಟ್ ಕೇಳಿದರೂ ಸಹ ಬರಿಬೋದು. ಒಂದು ಪೇಪರ್ ಹೆಸರು, ಡೇಟು, ಪೋಸ್ಟ್ ಯಾವ ವೇಕೆನ್ಸಿಗೆ ಕಾಲ್ ಮಾಡಿದ್ದಾರೆ ಅಂತ, ಆಮೇಲೆ ಅದಕ್ಕೆ ತಕ್ಕಂಥ ಕ್ವಾಲಿಫಿಕೇಷನ್. ಇದನ್ನು 4 ಯಾವುದು ನೋಡ್ಕೊಂಡು ಬರಿಬೇಕು? ಕ್ವೆಶ್ಚನ್ ಪೇಪರಲ್ಲಿರುವಂಥ ಕ್ವೆಶ್ಚನ್. ಆಮೇಲೆ ಬಹಾಟ್ ಮಾಡುವಾಗ ಪೇಪರ್ ಹೆಸರುಗಳನ್ನು ಅದೇ ಬರಿಬಾರ್ದು, ಕ್ವೆಶ್ಚನಲ್ಲಿರೋದನ್ನ ಬರಿಬೇಕು. ಸೊ ಏನು ಬರೆದಿದ್ದೀವಿ? ವಿತ್ ರೆಫರೆನ್ಸ್ ಟು ದ ಅಡ್ವರ್ಟೈಸ್ಮೆಂಟ್ ಅಪಿಯರ್ಡ್ ಇನ್ ಟೈಮ್ಸ್ ಆಫ್ ಇಂಡಿಯಾ, ಡೇಟೆಡ್ 23rd March 2020. I would like to apply for the post of junior assistant. I have passed PUC with first class. Qualification or PUC ಕೇಳಿದ್ದು with first class ಅಂತ ಹಾಕೋಣ. I have fluency in Kannada, English and Hindi. ಅವ್ರು ಯಾವುದೇ ಭಾಷೆ ಕೇಳಿರಲಿ ಈ 3 ಭಾಷೆನಂತೂ ಹಾಕ್ಬಿಡಿ. ಬರೀ ಕನ್ನಡ ಇಂಗ್ಲೀಷ್ ಕೇಳಿದ್ರು ಆ್ಯಡ್ ಹಿಂದಿ. I have a good knowledge of computer. ಈಗ ಯಾವುದೇ ಹುದ್ದೆಗೆ ಹೋದ್ರೂ you need computer. So add computers. I have worked as assistant in ABC company. ರೆಫರೆನ್ಸ್ ಕೇಳಿದ್ದಾರೆ, ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಸೊ ಯಾವುದೋ ಒಂದು ಕಂಪನಿ ಅಂತ ಹೇಳಿ ABC ಅಂತ ಬರೆಯೋದು. ಐ ಆಮ್ ಆನೆಸ್ಟ್, ಸಿನ್ಸಿಯರ್ ಆ್ಯಂಡ್ ಎ ಟೀಮ್ ಪರ್ಸನ್. ಸಿನ್ಸಿಯರ್ ಆಗಿರಬೇಕು, ಆನೆಸ್ಟ್ ಆಗಿರಬೇಕು, ಕಂಪನಿ ಏಳ್ಗೆಗೆ ದುಡಿತೀನಿ ಅನ್ನೋದಕ್ಕೆ, ಟೀಮ್ ಪರ್ಸನ್ ಆಗಿರಬೇಕು. ಎಲ್ಲದನ್ನು ನಾನೇ ಮಾಡ್ತೀನಿ ಅಂತ ಹೇಳೋದಲ್ಲ. ಸೊ ಈ 3 ಮೆನ್ಷನ್ ಮಾಡಬೇಕು. ಸೊ ನೀವೀಗ ಈ ಬಾಡಿ ಆಫ್ ದ ಲೆಟರ್ನಲ್ಲಿ ಸ್ಪೆಲ್ಲಿಂಗ್ ಕಲಿಬೇಕಾಗಿರೋದು ಆನೆಸ್ಟ್, ಸಿನ್ಸಿಯರ್, ಟೀಮ್ ಪರ್ಸನ್, ಆಮೇಲೆ ಮೇಲ್ಗಡೆ ಒಂದು ರೆಫರೆನ್ಸ್. ಈ 4 ಕಲ್ತ್ಕೋಬೇಕು ಸ್ಪೆಲ್ಲಿಂಗ್. ಪ್ಲೀಸ್ ಕನ್ಸಿಡರ್ ಮೈ ಅಪ್ಲಿಕೇಶನ್. ಒಂದು ರಿಕ್ವೆಸ್ಟ್ ಇರಬೇಕು, ನನ್ನನ್ನು ಕೆಲಸಕ್ಕೆ ತಗೊಳ್ಳಿ ಅಂತ. ಆಮೇಲೆ ಐ ಹ್ಯಾವ್ ಎನ್ಕ್ಲೋಸ್ಡ್ ಮೈ ಬಯೋಡೇಟಾ. ಬಯೋಡೇಟಾನ ಇದ್ರ ಜೊತೆಗೆ ಸೇರಿಸಿದ್ದೀನಿ ಅಂಥೇಳಿ ಬರಿಬೇಕು. ವಿತ್ ದಿಸ್ ಅಪ್ಲಿಕೇಶನ್
ಅದು ಬರೆದು ಒಂದು ಲೈನ್ ಬಿಡ್ತೀರಾ, ದೆನ್ ಥ್ಯಾಂಕ್ ಯು, ಆಮೇಲೆ ಒಂದು ಲೈನ್ ಬಿಟ್ಟು ಯುವರ್ಸ್ ಫೇತ್ಫುಲಿ ಬರೆದ್ಮೇಲೆ ಸೈನ್ ಮಾಡಬೇಕು. ನಿಮ್ಮ ಹೆಸರನ್ನು ಬರಿಬೇಕು. ನಿಮ್ಮ ಹೆಸರು ಅಂದರೆ XXX ಅನ್ನೋದನ್ನೇ ಬರಿಬೇಕು. ಮತ್ತೆ ಒಂದು ಲೈನ್ ಬಿಡಿ, ಅದೇ ಪೇಜ್ನಲ್ಲೇ ಯು ಕ್ಯಾನ್ ರೈಟ್ ಬಯೋಡೇಟಾನ ಸ್ವಲ್ಪ ನೋಡ್ಕೊಳ್ಳಿ, ನೀಟಾಗಿ ಬರಿಬೇಕು, ತಿದ್ದಿರಬಾರ್ದು. ಲೆಟರ್ ರೈಟಿಂಗ್ ಬರೆಯುವಾಗ ಹೊಡೆದಾಕೋದು, ದೊಡ್ಡದಾಗಿ ಬರೆಯೋದು, ಗೀಚಿಡೋದು ಮಾಡಬಾರ್ದು. ಕ್ಲೀನ್ ರೆಪ್ರೆಸೆಂಟೇಷನ್ ಇರಬೇಕು. ಬಯೋಡೇಟಾದಲ್ಲಿ ಇಷ್ಟು ಕಾಲಮ್ಸ್ ಕಂಪಲ್ಸರಿ: ನೇಮ್, ಫಾದರ್ಸ್ ನೇಮ್, ಅಡ್ರೆಸ್, ಡೇಟ್ ಆಫ್ ಬರ್ತ್, ನ್ಯಾಷನಾಲಿಟಿ, ಎಜುಕೇಷನ್ ಕ್ವಾಲಿಫಿಕೇಷನ್, ಹಾಬೀಸ್, ಎಕ್ಸ್ಪೀರಿಯನ್ಸ್, ಎನ್ಕ್ಲೋಷರ್ಸ್. ಸೊ ಟೋಟಲ್ ಆಗಿ 9 ಐಟಮ್ಸನ್ನು ನೀವು ಮೆನ್ಷನ್ ಮಾಡ್ತೀರಾ. ನೇಮ್ XXX, ಫಾದರ್ಸ್ ನೇಮ್ ನಿಮ್ಮ ತಂದೆ ಹೆಸರಾಗಲಿ, ನಿಮ್ಮ ಫ್ರೆಂಡ್ ಹೆಸರಾಗಲಿ, ನಮಗಿಷ್ಟ ಬಂದ ಆ್ಯಕ್ಟರ್ಸ್ ಹೆಸರಾಗಲಿ ಬರೆಯೋದಲ್ಲ. XYZ ABCನ ಯಾವುದಾದ್ರೂ ಒಂದು ಬರಿಬೇಕು. ಯು ಶುಡ್ ನಾಟ್ ರಿವೀಲ್ ನೇಮ್ ಅಟ್ ಎನಿವೇರ್. ಸೊ ಅದಕ್ಕೂ ಸಹ ಮಾರ್ಕ್ಸ್ ಕಟ್ ಮಾಡ್ತಾರೆ. ಅದಕ್ಕೋಸ್ಕರ ಅಡ್ರೆಸ್ YYA, ಡೇಟ್ ಆಫ್ ಬರ್ತನೂ ಸಹ ಬರಿಬೇಡಿ, ನಿಮ್ಮ ಹುಟ್ಟಿದ ದಿನಾಂಕನ DOB ಅಂತ ಬರೀರಿ ಸಾಕು. ನ್ಯಾಷನಾಲಿಟಿ ಇಂಡಿಯನ್. ಎಜುಕೇಷನ್ ಕ್ವಾಲಿಫಿಕೇಷನ್ಗೆ 3 ಕಾಲಮ್ ಮಾಡಿ, ಎಕ್ಸಾಮ್, ಯೂನಿವರ್ಸಿಟಿ, ಪರ್ಸಂಟೇಜ್ ಅಂತ. SSLCಯಿಂದ ಶುರು ಮಾಡಬೇಕು. ಯಾವುದೇ ಡಿಗ್ರಿ ಕೇಳಿರಲಿ, ಫಸ್ಟು SSLC ಬರಿತೀರಾ. ಕರ್ನಾಟಕ ಸ್ಟೇಟ್ ಎಕ್ಸಾಮಿನೇಷನ್ ಬೋರ್ಡು. ಪರ್ಸಂಟೇಜ್ ನಿಮಗಿಷ್ಟ ಬಂದಷ್ಟು ಬರಿಬೋದು. PUC, ಪ್ರೀ ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್. ಪರ್ಸಂಟೇಜ್ ಇಷ್ಟ ಬಂದಷ್ಟು ಬರಿಬೋದು ಅಂತೇಳಿ 100% ಅಂತ ಬರ್ಕೊಳ್ಳೋದಲ್ಲ. ಸೊ ನಿಮ್ಗೆ ಅಂದಾಜಿರೋ ಹಾಗೆ ಬರೀರಿ. ಆಮೇಲೆ ಹಾಬೀಸಲ್ಲಿ ವಾಚಿಂಗ್ ಟಿ ವಿ, ಡ್ಯಾನ್ಸಿಂಗ್ ಅನ್ನೋದನ್ನು ಬಿಟ್ಟು, ಸ್ಲೀಪಿಂಗ್ ಅನ್ನೋದನ್ನು ಬಿಟ್ಟು ಬೇರೆ ಏನಾದರೂ ಒಳ್ಳೆ ಇರುವಂಥ ಹ್ಯಾಬಿಟ್ಸ್ನ ಹಾಕೊಳ್ಳಿ. ರೀಡಿಂಗೋ, ರೈಟಿಂಗೋ ಏನೋ ಆ ಥರದ್ದು. ಎಕ್ಸ್ಪೀರಿಯನ್ಸ್ ಅವ್ರು ಹೇಳಿದರೆ 2 years ಅಂತ ಬರೀರಿ, ಇಲ್ಲಾಂದರೆ ನಿಲ್ ಅಂತಲೇ ಬರೀರಿ. ಎನ್ಕ್ಲೋಷರ್ಸ್, ನೆಸೆಸರಿ ಡಾಕ್ಯುಮೆಂಟ್ಸ್. ಇದನ್ನು ಸ್ಪೆಲ್ಲಿಂಗ್ ಕಲಿಬೇಕು ನೀವು. ಎಲ್ಲದಕ್ಕೂ ಸಹ ಎನ್ಕ್ಲೋಷರ್ಸಲ್ಲಿ ನೆಸೆಸರಿ ಡಾಕ್ಯುಮೆಂಟ್ಸ್, ಅಗತ್ಯ ಇರುವಂಥ ಎಲ್ಲ ಡಾಕ್ಯುಮೆಂಟ್ಸನ್ನು ಹಾಕಿದ್ದೀನಿ ಅಂಥೇಳಿ. ಬಯೋಡೇಟಾ ಬರೆದ ಮೇಲೆ ರೈಟ್ ಹ್ಯಾಂಡ್ ಸೈಡ್ಗೆ ಸೈನ್ಡ್ ಅಂತ SD ಅಂತ ಬರೆದು ಒಂದು ಸ್ಲ್ಯಾಶ್ ಹಾಕಿ, ಒಂದು ಚಿಕ್ಕ ಗೀಟ್ ಹಾಕಿ, ಕೆಳಗಡೆ ನಿಮ್ಮ ಹೆಸರು, ಲೆಟರ್ ರೈಟಿಂಗಲ್ಲಿ ನಿಮ್ಮ ಹೆಸರೇನು XXX. ಆ SD ಬರೆದಿರ್ತೀರಲ್ಲ ಅದೇ ನೇರಕ್ಕೆ ಈ ಕಡೆಗೆ ಪ್ಲೇಸ್ ಮತ್ತು ಡೇಟ್ ಬರಿಬೇಕು. YYY ಪ್ಲೇಸ್ ಹೆಸರು, ಡೇಟು ಯಾವ ಡೇಟಿಗೆ ಲೆಟರ್ ಬರೆದಿದ್ದೀರೋ, ಕ್ವೆಶ್ಚನಲ್ಲಿ ಯಾವುದಿರುತ್ತೋ ಅದು. ನಿಮಗೆ ಸೆಕೆಂಡ್ PUCನಲ್ಲಿ ಜಾಬ್ ಅಪ್ಲಿಕೇಶನ್ ಮಾತ್ರ ಇಟ್ಟಿದ್ದಾರೆ, ಈಸಿ ಆಗಲಿ ಅಂತ. ಸೊ ಈ ಫಾರ್ಮ್ಯಾಟನ್ನು ನೀವು ನೀಟಾಗಿ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ, ಕ್ಲೀನ್ ಪ್ರೆಸೆಂಟೇಷನ್ ಇದ್ದರೆ ಯು ವಿಲ್ ಗೆಟ್ 5 marks ಫಾರ್ ದಿಸ್. ತುಂಬ ಈಸಿಯಾಗಿ 5 ಮಾರ್ಕನ್ನು ತೆಗಿಬೋದು. ಇನ್ನೊಂದು ಎಕ್ಸಾಂಪಲ್ ಹೇಳಿಬಿಡ್ತೀನಿ, ಅದನ್ನು ನೋಡ್ಕೊಂಡು ಆಮೇಲೆ ಎಲ್ಲ ಕ್ವೆಶ್ಚನ್ಸು ಆನ್ಸರ್ಸ್ ಕಳಿಸ್ತೀನಿ. ಬರೆದು ಆಮೇಲೆ ಕೊಡುವಂಥ ಹೋಮ್ವರ್ಕನ್ನು ಮಾಡಬೇಕು. ನೋಡಿ, ರೈಟ್ ಎ ಲೆಟರ್ ಆಫ್ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ದ ಫಾಲೋಯಿಂಗ್ ಅಡ್ವರ್ಟೈಸ್ಮೆಂಟ್ ಅಪಿಯರ್ಡ್ ಇನ್ ಡೆಕ್ಕನ್ ಕ್ರಾನಿಕಲ್ 10 Jan 2016 ಅಂತ ಇದೆ. ರೈಟ್ ಯುವರ್ ನೇಮ್ XXX, ಆಮೇಲೆ YY ಅಡ್ರೆಸ್ ಇದೆ. ಇವರೇನಿಗೆ ಕೇಳಿರೋದು ಅಂದರೆ, ಶಾಂತಿನಾಥ ಎಜುಕೇಷನ್ ಸೊಸೈಟಿ ನೀಡ್ಸ್ ಹೈಸ್ಕೂಲ್ ಟೀಚರ್ಸ್. ಅಪ್ಲಿಕೆಂಟ್ಸ್ ಶುಡ್ ಬಿ ಗ್ರ್ಯಾಜುಯೇಟ್ಸ್, ಟ್ರೈನ್ಡ್ ಗ್ರ್ಯಾಜುಯೇಟ್ಸ್ ಅಂತ ಕೇಳಿದ್ದಾರೆ. ಟ್ರೈನ್ ಆಗಿರುವಂಥ ಗ್ರ್ಯಾಜುಯೇಟ್ಸ್ ಅಂತ ಹೇಳಿದ್ರೆ, ಸೈನ್ಸ್ನವರಾದರೆ BSc, ಕಾಮರ್ಸ್ನವರಾದರೆ BCom, ಆರ್ಟ್ಸ್ನವರಾದರೆ BA. ಇದನ್ನು ಮಾಡಿದ ಮೇಲೇ ನೀವು BEd ಮಾಡೋದಕ್ಕೆ ಸಾಧ್ಯ, BEd ಮಾಡೋದಕ್ಕೆ ಸಾಧ್ಯ. ಸೊ ನೀವು ಸೈನ್ಸ್ ತೊಗೊಂಡಿದ್ರೆ BSc BEd ಅಂತ ಬರಿತೀರಾ, BCom ಆಗಿದ್ರೆ BEd ಬರಿತೀರಾ. ಸೊ ಬಯೋಡೇಟಾದಲ್ಲಿ ಬರೆಯುವಾಗ SLC, PUC, ಆಮೇಲೆ BSc ಬರೆದು ಅದಾದ ನಂತರ BEdನ ಬರೀತೀರಾ. ಸೊ ಇದೊಂದು ಗೊತ್ತಿರಲಿ ಅಂಥೇಳಿ. ಫಾರ್ಮಸಿ ಇದ್ದರೆ B ಫಾರ್ಮಾ ಅಂತ ಬರಿಬೇಕು. ಎಲ್ಲ ಥರದ ಒಂದು ಕ್ವಾಲಿಫಿಕೇಷನನ್ನು ಕೇಳೋದಕ್ಕೆ ಚಾನ್ಸಸ್ ಇದೆ. ಇಲ್ಲಿ ಅಪ್ಲೈ ವಿತಿನ್ 10 days ಅಂತ ಹೇಳಿದ್ದಾರೆ. 2 ಅಂದಾಗ ಸೆಕ್ರೆಟ್ರಿ, ಶಾಂತಿನಾಥ್ ಎಜುಕೇಷನ್ ಸೊಸೈಟಿ, ಜಯನಗರ, ಮ್ಯಾಂಗಳೂರು. ಸೊ ದಿಸ್ ಈಸ್ ದ 2 ಅಡ್ರೆಸ್. ಹೇಗೆ ಬರೆಯೋದು ಅಂದರೆ, ಫ್ರಮ್ ಸೇಮ್ XXYY, ಡೇಟ್ ಕ್ವೆಶ್ಚನ್ ಕೊಟ್ಟಿರೋದು, ಸೆಕ್ರೆಟ್ರಿ ಶಾಂತಿನಾಥ್ ಎಜುಕೇಷನ್ ಸೊಸೈಟಿ, ಜಯನಗರ, ಮ್ಯಾಂಗಳೂರು. ಇದು 2 ಅಡ್ರೆಸ್ ಕ್ವೆಶ್ಚನಲ್ಲಿತ್ತು. ಹೈಸ್ಕೂಲ್ ಟೀಚರ್ಗೆ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಸೇಮ್ ಇದೆ. ಹೈಸ್ಕೂಲ್ ಟೀಚರ್ ಅಂತ ಕ್ವೆಶ್ಚನಲ್ಲಿರೋದ್ರಿಂದ ಅದನ್ನು ಬರೆದ್ವಿ. ರೆಫರೆನ್ಸ್
ಅಡ್ವರ್ಟೈಸ್ಮೆಂಟ್ ಅಪಿಯರ್ಡ್ ಇನ್ ಕಾಮನ್. ಪೇಪರ್ ಹೆಸರು ಕ್ವೆಶನಲ್ಲಿ ಡೆಕ್ಕನ್ ಕ್ರಾನಿಕಲ್ ಇತ್ತು, ಡೇಟೆಡ್ 10 Jan. ಸೊ ಇಲ್ಲೂ ಸಹ ಸೇಮ್ ಬರೆದಿದ್ದೀನಿ. ವಿತ್ ರೆಫರೆನ್ಸ್ ಟು ದ ಅಡ್ವರ್ಟೈಸ್ಮೆಂಟ್ ಅಪಿಯರ್ಡ್ ಇನ್, ಪೇಪರ್ ಹೆಸರು ಚೇಂಜ್ ಆಗುತ್ತೆ, ಡೇಟ್ ಚೇಂಜ್ ಆಗುತ್ತೆ. ಐ ಆಮ್ ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್ ಆಫ್ ಹೈಸ್ಕೂಲ್ ಟೀಚರ್. ಅಲ್ಲಿ ಜೂನಿಯರ್ ಅಸಿಸ್ಟೆಂಟ್ಸ್ ಇತ್ತು, ಹೈಸ್ಕೂಲ್ ಟೀಚರ್. ಆಮೇಲೆ ಡಿಗ್ರಿ ಕೇಳಿದ್ದಾರೆ, ಆಮೇಲೆ BEd ಕೇಳಿದ್ದಾರೆ. ಎರಡನ್ನೂ ವಿತ್ ಫಸ್ಟ್ ಕ್ಲಾಸ್ ಅನ್ನೋದನ್ನು ಬರೀತೀವಿ. ಆ ಲೆಟರ್ನಲ್ಲಿ PUC ಅಂತ ಮಾತ್ರ ಬರೋದು. I have fluency in Kannada, English and Hindi. I have good knowledge of computer. I am honest, sincere and team person. ಉಳಿದಿದ್ದೆಲ್ಲ ಸೇಮ್ ಆಗಿ ಬರಿತೀವಿ. ಆಮೇಲೆ ಬಯೋಡೇಟಾ ಬರೆಯುವಾಗ ನೇಮ್, ಫಾದರ್ಸ್ ನೇಮ್, ಡೇಟ್ ಆಫ್ ಬರ್ತ್, ಅಡ್ರೆಸ್, ನ್ಯಾಷನಾಲಿಟಿ ಅಲ್ಲಿ ಬರ್ದ ಹಾಗೇನೆ ಬರೆದಿರೋದು. ಎಜುಕೇಷನ್ ಕ್ವಾಲಿಫಿಕೇಷನ್ ಬರೆಯುವಾಗ ನೋಡಿ, ಫಸ್ಟ್ SSLC, PUC, BSc, B.Ed. ಇಲ್ಲಿ ಯೂನಿವರ್ಸಿಟಿಗೆ ಬರೀ ಯೂನಿವರ್ಸಿಟಿ ಅಂತಲೂ ಬರಿಬೋದು. ಎಕ್ಸ್ಪೀರಿಯನ್ಸ್ ಅವ್ರು ಕೇಳಿಲ್ಲ, ಸೊ ನಿಲ್ ಅಂತ ಬರೆದಿದ್ದು. ಹಾಬೀಸ್, ರೀಡಿಂಗ್, ಎನ್ಕ್ಲೋಜರ್ಸ್, ನೆಸೆಸರಿ ಡಾಕ್ಯುಮೆಂಟ್ಸ್ ಅಂತ ಬರೆದು ಸೈನ್ಡ್, ಡೇಟ್ ಮತ್ತು ಪ್ಲೇಸ್ ಇಷ್ಟನ್ನು ಬರೆದ್ರೆ ನಿಮ್ಮ ಲೆಟರ್ ಮುಗೀತು. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಎಲ್ಲ ಎಕ್ಸಸೈಸ್ನ ಕಳಿಸ್ತೀನಿ. ಏನಾದರೂ ಡೌಟ್ ಇದ್ದರೆ ನೋಡಿ, ಈ ವಿಡಿಯೋನ ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಥ್ಯಾಂಕ್ ಯು.